ಗಡಿನಾಡಲ್ಲಿ ಶ್ರೀರಾಮುಲು ಕಟ್ಟಿ ಹಾಕುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ 2.5 ಲಕ್ಷ ವೋಟ್ಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಶ್ರೀರಾಮುಲು ಪರವಿರುವಂತಹ ಅಲ್ಪಸಂಖ್ಯಾತ ವೋಟ್ ಕಬ್ಜಾ ಮಾಡುವಂತಹ ತಂತ್ರ ಇದಾಗಿದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಕೊಳ್ಳೆಗಾಗಿ ನಾಸಿರ್ ಹುಸೇನ್ ಅವರ ಎಂಟ್ರಿ ನೆನ್ನೆಯಾಗಿದೆ. ಈ ಮೂಲಕ ರಾಮುಲು ರಾಜಕೀಯ ಪ್ರಭಾವ ಕುಗ್ಗಿಸುವಂತಹ ರಣತಂತ್ರ. ರಾಮುಲು ಮತ್ತು ರೆಡ್ಡಿ ಸಾಂಪ್ರದಾಯಿಕವಾಗಿ ಒಂದಿಷ್ಟು ಮುಸ್ಲಿಂ ವೋಟರ್ಸ್ಗಳನ್ನ ಈ ಬಳ್ಳಾರಿ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಸ್ಪೆಷಲಿ ಬಳ್ಳಾರಿಯ ಕೌಲ್ ಬಜಾರ್. ಸೊ ಆ ಕೌಲ್ ಬಜಾರ್ನಲ್ಲಿರುವಂತಹ ಬಹುತೇಕ ಮುಸ್ಲಿಂ ಮುಖಂಡರು ರಾಮುಲು ಅವರನ್ನ ಇಷ್ಟಪಡ್ತಾರೆ, ಅವರ ಫಾಲೋವರ್ಸ್ ಕೂಡ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಟೋಟಲ್ ಅಲ್ಪಸಂಖ್ಯಾತರ ವೋಟ್ 2.5 ಲಕ್ಷ. ಸೊ ಅದರ ಮೇಲೆ ರಾಮುಲು ಅವರ ಪ್ರಾಬಲ್ಯ ಕೂಡ ಇದೆ. ಅದನ್ನ ಕುಗ್ಗಿಸುವಂತ ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ತಾ ಇದೆಯಂತೆ. ಇದು ಹೇಗ್ ಸಾಧ್ಯ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತ ಸಭಾ, ಈಗ ಬಳ್ಳಾರಿ ರಾಜಕಾರಣ ಅಖಾಡ ಮಧ್ಯಂತರ ಜನಕ್ಕೂ ಕೂಡ ರಂಗೇರ್ತಾ ಇರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಕೂಡ ಅಪರದ ಪ್ರಚಾರವನ್ನ ನಡೆಸ್ತಾ ಇದ್ರೆ, ಈಗ ಬಿಜೆಪಿಯಿಂದ ಬಿ ಶ್ರೀರಾಮುಲು ಕೂಡ ಬಳ್ಳಾರಿ ವಿಜಯನಗರ ಕ್ಷೇತ್ರದಂತ ಒಬ್ಬಂಟಾಗಿ ಸುತ್ತಾಟವನ್ನ ಮಾಡ್ತಿರುವಂತದ್ದು. ಈ ಹಂತದಲ್ಲಿ ಏನು ಅಲ್ಪಸಂಖ್ಯಾತ ವೋಟ್ಗಳನ್ನು ಕೂಡ ಏನು ಟಾರ್ಗೆಟ್ ಆಗಿ ಇಟ್ಕೊಂಡು ಬಿಜೆಪಿ ಪ್ರಚಾರ ಕಣಕ್ಕೆ ಇಳಿದಿರುವಂತದ್ದು. ಅದರಲ್ಲೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಏನು ಅಲ್ಪಸಂಖ್ಯಾತ ಮುಸ್ಲಿಂ ವೋಟ್ಗಳು ಬರ್ತದೆ. ಈ ಕಡ್ಡಾಯವಾಗಿ ಈ ಒಂದು ವೋಟ್ಗಳನ್ನ ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ರಾಮುಲು ಹಾಗೆ ಅವರ ತಂಡ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನ ಕೈ ಬಿಟ್ಟು ಹೋಗ್ಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾಗೇಂದ್ರ ಪಡೆ ಕೂಡ ಏನು ಪ್ಲಾನ್ ಅನ್ನ ರೂಪಿಸಿ ಈಗ ಏಕಾಏಕಿ ಬಳ್ಳಾರಿಗೆ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರನ್ನ ಕರೆತಂದಿರುವಂತದ್ದು. ಈ ನಿಟ್ಟಿನಲ್ಲಿ ನಾಸಿರ್ ಹುಸೇನ್ ಅವರ ಮೂಲಕ ಬಳ್ಳಾರಿ ಮತ್ತೆ ವಿಜಯನಗರ ಭಾಗದ ಅಲ್ಪಸಂಖ್ಯಾತ ವೋಟ್ಗಳನ್ನ ಏನು ಕಂಟ್ರೋಲ್ಗೆ ತಗೊಳ್ಬೇಕು, ಮತ್ತೆ ರಾಮುಲು ಅವರ ರಾಜಕೀಯ ಪ್ರಭಾವವನ್ನ ಕಟ್ಟಿ ಹಾಕ್ಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ಗಳನ್ನ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಕಳೆದ 2 ದಿನಗಳ ಹಿಂದಷ್ಟೇ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರು ಕೂಡ ಬಳ್ಳಾರಿ ನಗರದಾದಂತ ಒಂದು ಬೈಕ್ ರ್ಯಾಲಿ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ಗೆ ಇರುವಂತಹ ಸಾಂಪ್ರದಾಯಿಕ ಮತಗಳಂದ್ರೆ ಅದು ಅಲ್ಪಸಂಖ್ಯಾತ ಮತಗಳು, ಅವುಗಳನ್ನ ಕತಾಯಿ ಕ್ರೋಢೀಕರಣ ಮಾಡಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಅಲ್ಪಸಂಖ್ಯಾತ ಮತಗಳು ಹೋಗ್ಬಾರ್ದು ಅನ್ನುವಂತ ಒಂದು ತಂತ್ರವನ್ನ ರೂಪಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಬಳ್ಳಾರಿಯಲ್ಲಿ ಏನು ಕೌಲ್ ಬಜಾರ್ ವ್ಯಾಪ್ತಿಯ 55,000 ಹೆಚ್ಚು ಅಲ್ಪಸಂಖ್ಯಾತ ವೋಟ್ಗಳಿದ್ದಾರೆ. ಅವನ್ನ ಏನು ವೈಯಕ್ತಿಕವಾಗಿ ಹಿತವನ್ನ ಕೂಡ ರಾಮುಲು ಅವರು ಹೊಂದಿರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಅಲ್ಪಸಂಖ್ಯಾತ ಮತಗಳು ಬಿಜೆಪಿಗೆ ಹೋಗ್ಬಾರ್ದು, ಮತ್ತೆ ಅಲ್ಲಿ ಇರ್ತಕ್ಕಂತ ವೋಟ್ಗಳನ್ನ ಏನು ಕಾಂಗ್ರೆಸ್ಗೆ ತೆಗೆದುಕೊಳ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಮತ್ತೆ ಇದರ ಜೊತೆಗೆ ಕೌಲ್ ಬಜಾರ್ ವ್ಯಾಪ್ತಿಯಲ್ಲಿ ರಾಮುಲು ಅವರ ರಾಜಕೀಯ ಪ್ರಭಾವವನ್ನು ಕುಗ್ಗಿಸಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ನಾಸಿರ್ ಹುಸೇನ್ ಹಾಗೆ ನಾಗೇಂದ್ರ ಅವರು ಕೂಡ ಈಗ ಹೆಜ್ಜೆ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.